Screw is a one type of tool. It is used for sheet metal work. English mediator, Kannada madhyavaki. Attending phone calls while riding bike. Effect: fatal accident may occur. Today I promise that. One, two, three. ಕೌಶಲ್ಯ ಇಂದಿನ ಜಗತ್ತಿನಲ್ಲಿ ಯಶಸ್ಸಿನ ಮೂಲ ಶಕ್ತಿ. ತಂತ್ರಜ್ಞಾನ ಮತ್ತು ಕೈಗಾರಿಕಾ ಅಭಿವೃದ್ಧಿ ವೇಗವಾಗಿ ಸಾಗುತ್ತಿರುವ ಈ ಕಾಲದಲ್ಲಿ ಯುವಜನರಿಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಸಂಸ್ಥೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಟಿಟಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ತನ್ನ ಕೇಂದ್ರಗಳನ್ನು ಹೊಂದಿದೆ. ದೇಶದ ಕೈಗಾರಿಕಾ ಕ್ಷೇತ್ರಕ್ಕೆ ಪರಿಣತ ತಾಂತ್ರಿಕ ನಿಪುಣರನ್ನು ರೂಪಿಸುವಲ್ಲಿ ಇದು ವಿಶ್ವಾಸಾರ್ಹ ಹೆಸರಾಗಿದೆ. ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಜಿಟಿಟಿಸಿ ಕಡೂರು ಸೆಂಟರ್ ಗ್ರಾಮೀಣ ಮತ್ತು ನಗರ ಭಾಗದ ಯುವಜನರಿಗೆ ತಾಂತ್ರಿಕ ಶಿಕ್ಷಣದ ಹೊಸ ದಾರಿ ತೋರಿಸುತ್ತಿದೆ. ಕಡೂರು ಉಪಕೇಂದ್ರವು 2006ರಲ್ಲಿ ವೇದಾ ಪಂಪ್ ಹೌಸ್ ಹತ್ತಿರ ಸ್ಥಾಪಿತವಾಗಿದೆ. ನಮ್ಮ ಸಂಸ್ಥೆಯಲ್ಲಿ 3 ಕೋರ್ಸ್ಗಳನ್ನು ನಾವು ರನ್ ಮಾಡ್ತಾ ಇದ್ದೀವಿ, ದೀರ್ಘಾವಧಿ ಕೋರ್ಸ್ಗಳು. ಮೊದಲನೇದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸು. ಈ 3 ಡಿಪ್ಲೊಮೊ ಕೋರ್ಸ್ಗಳು 3+1 4 ವರ್ಷದ ಕೋರ್ಸ್ ಆಗಿರುತ್ತದೆ. 3 ವರ್ಷ ನಮ್ಮ ಸಂಸ್ಥೆಯಲ್ಲಿ ಕಲಿತು 4ನೇ ವರ್ಷಕ್ಕೆ ವಿವಿಧ ಕಂಪನಿಗಳಲ್ಲಿ ಅವರಿಗೆ ನಾವು ಪ್ಲೇಸ್ಮೆಂಟ್, ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಕರಿತೀವಿ, ಪ್ಲೇಸ್ಮೆಂಟ್ ಅಂತ ಹೇಳಿ ಕಳಿಸಿ ಕೊಡ್ತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ತರಬೇತಿ ಮತ್ತು ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಿಕೊಂಡ ಪಠ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಸುಸಜ್ಜಿತ ಕ್ಲಾಸ್ ರೂಮ್ಗಳು, ಸ್ಮಾರ್ಟ್ ಲರ್ನಿಂಗ್ ವ್ಯವಸ್ಥೆಗಳು ಮತ್ತು ಅನುಭವ ಸಂಪನ್ನ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಾಂತ್ರಿಕ ಜ್ಞಾನವನ್ನು ಆಸಕ್ತಿಯಿಂದ ಕಲಿಯುತ್ತಿದ್ದಾರೆ. ಈ ದೀರ್ಘಾವಧಿ ತರಬೇತಿ ಪಡೆಯಲು SSLC ಪಾಸ್ ಆಗಿರಬೇಕು ವಿದ್ಯಾರ್ಥಿಗಳು. ಅದೇ ರೀತಿ ಲ್ಯಾಟ್ರಲ್ ಎಂಟ್ರಿ ಅಂತೇಳಿ 2ನೇ ವರ್ಷಕ್ಕೆ ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ. ಅವರು PUC ಸೈನ್ಸ್ ಆಗಿರಬೇಕು, ಹಾಗೆ ITA ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಶಿಕ್ಷಣ ಕೇವಲ ಪಾಠಪುಸ್ತಕಗಳಿಗೆ ಸೀಮಿತವಾಗಿಲ್ಲ, ಅದು ಪ್ರಾಯೋಗಿಕ ಅನುಭವದ ಮೂಲಕ ಕಲಿಯುವ ಪ್ರಕ್ರಿಯೆ. SSLC ಮುಗಿದ ಮೇಲೆ ಏನು ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದು ನೋಡಿದ್ಮೇಲೆ JTTC ಸೇರ್ಬೋದಲ್ಲ ಅಂತ ಅನ್ನಿಸ್ತು. ನಾನು 2023-24 ಸಾಲಿನಲ್ಲಿ ಈ ಕಾಲೇಜಿಗೆ ಸೇರ್ಪಡೆ ಆಗಿದ್ದೆ. ಈ ಕಾಲೇಜ್ ತುಂಬ ಚೆನ್ನಾಗಿದೆ, ಮಿಷಿನ್ ವರ್ಕ್ ಮತ್ತು ಡಿಸೈನಿಂಗ್ ಚೆನ್ನಾಗಿ ಕಲಿಸ್ತಾರೆ ಇಲ್ಲಿನ ಲೆಕ್ಚರರ್ಸು. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಈ ಕಾಲೇಜು ನೇಚರ್ ಆಗಲಿ ಸ್ಟಾಫ್ ನೋಡಿದಾಗ ಅವ್ರಿಗೆ ಸೇರಬೇಕು ಅನ್ನಿಸ್ತು. ಸೊ ನಾನು D3 ಬ್ರ್ಯಾಂಡ್ ಚೂಸ್ ಮಾಡಿಕೊಂಡು ಈಗ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀನಿ. ಜಿಟಿಟಿಸಿ ಕಡೂರು ಸೆಂಟರ್ನಲ್ಲಿ ಆಧುನಿಕ ಯಂತ್ರೋಪಕರಣಗಳಿಂದ ಕೂಡಿದ ವಿಶೇಷ ಲ್ಯಾಬ್ಗಳು ಮತ್ತು ವರ್ಕ್ಶಾಪ್ಸ್ಗಳು ಲಭ್ಯವಿವೆ. So I am explaining about logic gates. So this is the circuit symbol of an AND gate. It consists of 2 inputs and 1 outputs. A and B are inputs and Y is an output. This is the truth table of an AND gate. So I am going to explain this how this truth table works in this gate. So these 2 blue color wires, probes represent inputs and yellow color wire represents output. These are the 2 switches for an input and 2 LEDs for an input. This LED represents output. So if both the LEDs are off, that means the inputs are 0. Then if both the LEDs are on, that means the input is 1. If both LEDs are on, then according to AND gate, the output will be 1. So the LEDs are, then the output is 1. CNC machine, tooling,
ಮ್ಯಾನುಫ್ಯಾಕ್ಚರಿಂಗ್ ಮತ್ತು ವಿವಿಧದ ಇಂಜಿನಿಯರಿಂಗ್ ತಂತ್ರಜ್ಞಾನಗಳನ್ನು ಪ್ರಾಯೋಗಿಕವಾಗಿ ಕಲಿಯುತ್ತಾರೆ. ನಾನು 10th ಮುಗಿಸಿದ್ಮೇಲೆ ಏನು ಮಾಡೋದು, ನನಗೆ PU ಮಾಡೋದು ಇಷ್ಟ ಇರಲಿಲ್ಲ. ಏನು ಮಾಡೋದು ಅಂತ ನೋಡಬೇಕಾದ್ರೆ ಒಂದು ವೆಬ್ಸೈಟಲ್ಲಿ ಆ್ಯಡ್ ಸಿಕ್ತು ನನಗೆ. ಅಲ್ಲಿ ಎಂತ ಇಲ್ಲಿಗೆಲ್ಲ ಫೋನ್ ಮಾಡಿ ತಿಳ್ಕೊಂಡ್ಮೇಲೆ ಗೊತ್ತಾಗಿದ್ದು ನಮಗೆ ಇದು ಎಂಥ ಟ್ರೈನಿಂಗ್ ಸೆಂಟರ್ ಅಂತ. ಇಲ್ಲಿ ನಮಗೆ ಟ್ರೈನ್ ಮಾಡಿ ಕಳಿಸ್ತಾರೆ, ಹೆಂಗೆ ಮಾಡಬೇಕು ಇನ್ಸ್ಟ್ರಕ್ಷನ್ಸ್ ಅಂತ. ಆಮೇಲೆ ನಮಗೆ 3 ವರ್ಷ ಆದಮೇಲೆ ಪ್ಲೇಸ್ಮೆಂಟ್ ಅವರೇ ಮಾಡಿಸ್ಕೊಡ್ತಾರೆ. ಇಲ್ಲಿ 100% ಪ್ಲೇಸ್ಮೆಂಟ್ ಆಗುತ್ತೆ. ಮತ್ತು ನಾನು ಎಲೆಕ್ಟ್ರಿಕಲ್ ಬ್ರಾಂಚಿಗೆ ಸೇರ್ಕೊಂಡಿದ್ದೀನಿ. ನನಗೆ ತುಂಬ ಅಂದರೆ ವೈರಿಂಗ್ ಎಲ್ಲ ಏನೇನು ಮಾಡೋದು ಎಲ್ಲ ತಿಳ್ಕೊಂಡಿದ್ದೀನಿ. ಹೆಣ್ಮಕ್ಳು ಕೂಡ ಈ ಕೋರ್ಸಿಗೆ ತುಂಬ ಚೆನ್ನಾಗಿ ಆಗುತ್ತೆ, ಸೇರ್ಕೋಬೋದು. ಎಂತ ಸುಮ್ಮನೆ ಓದೋ ಬದಲು ಹೆಣ್ಮಕ್ಳೆಲ್ಲ ಇಲ್ಲಿ ಬಂದು ಸೇರಿಕೊಂಡ್ರೆ ತುಂಬ ಚೆನ್ನಾಗುತ್ತೆ. ನಮ್ಮ ಸಂಸ್ಥೆಯ ವೈಶಿಷ್ಟ್ಯತೆಗಳು ಏನಂತ ಹೇಳಿದ್ರೆ, ಸುಸಜ್ಜಿತವಾದ ಕಟ್ಟಡಗಳು ಇದೆ, ಯಂತ್ರಗಾರ ಇದೆ, ಅದೇ ರೀತಿ ನುರಿತವಾದ ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ. 18-20 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟಿ ನಮ್ಮಲ್ಲಿರೋದು. 70% ಪ್ರಾಕ್ಟಿಕಲ್ ಮತ್ತು 30% ಥಿಯರಿ ತರಬೇತಿ ಮಾದರಿ ವಿದ್ಯಾರ್ಥಿಗಳಿಗೆ ನೈಜ ಕೈಗಾರಿಕಾ ಅನುಭವವನ್ನು ನೀಡುತ್ತದೆ. ಇವಾಗ 2ನೇ ಸೆಮ್ ಮಾಡ್ತಿದ್ದೀವಿ. ಫಸ್ಟ್ ಸೆಮ್ಮಲ್ಲಿ ನಂದು 558 ಮಾರ್ಕ್ಸ್ ಬಂತು 600ಗೆ. ತುಂಬ ಚೆನ್ನಾಗಿ ಟೀಚ್ ಮಾಡ್ತಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕಲ್ ಬಗ್ಗೆ ಎಲ್ಲ ತಿಳ್ಕೊಂಡು We are conducting various types of experiments, wiring experiments like double switch circuit and single switch circuit. Here we are using golden wiring and staircase wiring. Here two switch we are controlling one lamp. Okay. Then we are conducting experiments tunnel wiring and series wiring circuits. ಅನುಭವ ಸಂಪನ್ನ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಉದ್ಯಮ ಕ್ಷೇತ್ರಕ್ಕೆ ಸಿದ್ಧಗೊಳಿಸುವುದೇ GTTCಯ ಮುಖ್ಯ ಗುರಿ. ಮೊದಲನೇ ವರ್ಷದಲ್ಲಿ ನಾವು ಲೇತ್ ಮಿಷನ್ಸ್, ಡ್ರಿಲ್ಲಿಂಗ್ ಮಿಷಿನ್ನು ಮತ್ತು ಕಡೆ ಬೇಸಿಕ್ ಫಿಟ್ಟಿಂಗ್ ಸೆಕ್ಷನ್ ಇರುತ್ತೆ. ಆ ಬೇಸಿಕ್ ಫಿಟ್ಟಿಂಗ್ ಸೆಕ್ಷನ್ ಮುಖಾಂತರ ಅವರಿಗೆ ಬೇಸಿಕ್ ಹ್ಯಾಂಡ್ ಟೂಲ್ಸ್ಗಳು, ಕೆಲವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ 2ನೇ ವರ್ಷ ಕಳಿಸ್ಕೊಡ್ತೀವಿ. 2ನೇ ವರ್ಷದಲ್ಲಿ ಮಿಲ್ಲಿಂಗ್ ಸೆಕ್ಷನ್ ಇರುತ್ತೆ, ಗ್ರೈಂಡಿಂಗ್ ಸೆಕ್ಷನ್ ಇರುತ್ತೆ. ಆ ಗ್ರೈಂಡಿಂಗ್ ಸೆಕ್ಷನ್ ಆದಮೇಲೆ 3ನೇ ವರ್ಷದಲ್ಲಿ ಟೂಲಿಂಗ್ ಸೆಕ್ಷನ್ ಇರುತ್ತೆ. ಡಿಫ್ರೆಂಟ್ ಪ್ರೆಸ್ ಟೂಲ್ಸು, ಮೋಲ್ಡ್ಸು, ಡೈ ಕ್ಯಾಸ್ಟಿಂಗು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಡಿಸೈನ್ ಮಾಡೋದನ್ನೆಲ್ಲ ಹೇಳ್ಕೊಡ್ತೀವಿ. Is working mode on, pressure is high. This one double atmosphere is connected to watts, and this is connected to the main switch return gauge. And this one forward direction and backward direction. ಶಿಸ್ತಿನ ಜೊತೆಗೆ ಗುಣಮಟ್ಟದ ತರಬೇತಿ ಮತ್ತು ವೈಯಕ್ತಿಕ ಮಾರ್ಗದರ್ಶನ ಈ ಕೇಂದ್ರದ ವಿಶೇಷತೆ. ಪರಿಸರ ಸ್ನೇಹಿ ಮತ್ತು ಹಸಿರು ವಾತಾವರಣ ಹೊಂದಿರುವ GTTC ಕಡೂರು ಕ್ಯಾಂಪಸ್ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಅಲ್ಪಾವಧಿ ತರಬೇತಿಗಳಾದ CMKKY ಇರ್ಬೋದು, SCP-TSP ಇರ್ಬೋದು, PM ವಿಶ್ವಕರ್ಮ ಇರ್ಬೋದು, ನಲ್ಜಲ್ ಪ್ರೋಗ್ರಾಮ್ ಇರ್ಬೋದು. ಈ ಅಲ್ಪಾವಧಿ ತರಬೇತಿಗಳನ್ನು GTTC ಉಪಕೇಂದ್ರ ಕಡೂರಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಅಲ್ಪಾವಧಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳಿಗೆ ನಾವು ಒಂದು ಜೀವನ ರೂಪಿಸೋಕ್ಕೆ ಅವರಿಗೆ ಇಂಡಸ್ಟ್ರಿಗಳಿಗೂ ಕೂಡ ಪ್ಲೇಸ್ಮೆಂಟ್ ಮಾಡ್ತಾ ಬಂದಿದ್ದೀವಿ. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಬೆಳೆಸುವ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. I got an opportunity to participate in India Skill 2025. I got trained by GTTC Bangalore. They trained me like CCTV installation and access control, and I got a gold medal in state level competition, and then I selected in regional level competition. ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಈಗ ದೇಶ ವಿದೇಶಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದಾರೆ. ಉದ್ಯಮಿಯಾಗಿ ಉದ್ಯೋಗವನ್ನು ಬೇರೆ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತಾ ಇದ್ದಾರೆ. GTTCಯ ಮತ್ತೊಂದು ಪ್ರಮುಖ ಶಕ್ತಿ ಪ್ಲೇಸ್ಮೆಂಟ್ ಅವಕಾಶಗಳು. ಪ್ರತಿ ವರ್ಷ ಅನೇಕ ಪ್ರಮುಖ ಕಂಪನಿಗಳು ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತವೆ. GTTCಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ದೇಶದ ಪ್ರಮುಖ ಕೈಗಾರಿಕೆಗಳಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿಯೂ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ತಾಂತ್ರಿಕ ಜ್ಞಾನ, ಪ್ರಾಯೋಗಿಕ ಅನುಭವ ಮತ್ತು ಉಜ್ವಲ ಭವಿಷ್ಯಕ್ಕೆ ದಾರಿ ತೋರಿಸುವ ಸಂಸ್ಥೆ GTTC ಕಡೂರು ಸೆಂಟರ್. 3ನೇ ವರ್ಷದಲ್ಲಿ 43 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 43 ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ಆಗಿದೆ. ಅದರಲ್ಲಿ ಮೇಜರ್ ಆಗಿ ಸಾಬ್ ಇಂಜಿನಿಯರಿಂಗ್ ಅಂತೇಳಿ ಬೆಂಗಳೂರು, ಯುನೈಟೆಕ್ ಅಂತೇಳಿ ಬೆಂಗಳೂರು, ಮಲ್ಟಿ ಆಕ್ಸೆಸ್ ಕಂಪ್ನಿ ಬೆಂಗಳೂರು, ಕಸ್ಟಮೈಸ್ಡ್ ಟೆಕ್ನಾಲಜಿ ಬೆಂಗಳೂರು,
ನ್ಯಾಷ್ ಇಂಡಸ್ಟ್ರಿ ಬೆಂಗಳೂರು, ಇಂಡೋಮಿನ್ ಟೆಕ್ನಾಲಜಿ ಬೆಂಗಳೂರು ಇಲ್ಲಿಗೆಲ್ಲ ಆಗಿದ್ದಾರೆ. ಇವರಿಗೆ ಸ್ಟಾರ್ಟಿಂಗು 18,000ದಿಂದ 25,000ವರೆಗೆ ಸ್ಟೈಪಂಡನ್ನು ನಿಗದಿ ಮಾಡಿರುತ್ತಾರೆ. ಕೊನೆಯ ವರ್ಷದ ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ನಾವು ಇಂಟರ್ನ್ ಟ್ರೈನಿಂಗ್ಗೆ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಮಿನಿಮಮ್ 15,000ದಿಂದ ಮ್ಯಾಕ್ಸಿಮಮ್ 25,000ವರೆಗೂ ನಾವು ಸ್ಟೈಪಂಡ್ ಕೊಡುವಂಥ ಸ್ಟೂಡೆಂಟ್ ಐ ಮೇಕಿಂಗ್ನಾಗ ಸೇರಿ 2 ವರ್ಷ ಮುಗಿಸಿದ್ದೇನೆ ಮತ್ತು ಈಗ ನನಗೆ ಪ್ಲೇಸ್ಮೆಂಟ್ ಆಗಿದೆ. ನಾನು ಸ್ಯಾಪ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ನನಗೆ ಟೈಫಂಡ್ 20,000 ಪ್ರಾಚಿದ್ದಾರೆ. ನನ್ನ ಪ್ಲೇಸ್ಮೆಂಟ್ ಸ್ಯಾಪ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಆಗಿದೆ. ಸ್ಟೈಪಂಡ್ ಬಂದು 20,000. ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. ನಮ್ಮ ಊರು ಹೊರನಾಳಿ ಅಂತ. ನಾನು ಸೆಕೆಂಡ್ PUC ಸೈನ್ಸ್ ಮಾಡಿ ಬಂದಿದ್ದೀನಿ. ಇಲ್ಲಿ ಕಡೂರು GDTC ಕಾಲೇಜಿಗೆ ಅಂತ ಬಂದಿದ್ದೀನಿ. ಇಲ್ಲಿ ಹಾಸ್ಟೆಲ್ಲು BCM ಹಾಸ್ಟೆಲಿಗೆ ಸ್ಟಾಫ್ಸು ನನಗೆ ಹೆಲ್ಪ್ ಮಾಡಿದ್ದರು ಸೀಟ್ ಸಿಗೋಕ್ಕಂತ. ಹಾಸ್ಟೆಲು ತುಂಬ ಚೆನ್ನಾಗಿದೆ. ಯುವ ಜನರ ಕನಸುಗಳಿಗೆ ಕೌಶಲ್ಯ ನೀಡುವ ಮತ್ತು ಭವಿಷ್ಯವನ್ನು ನಿರ್ಮಿಸುವ ಒಂದು ವಿಶ್ವಾಸಾರ್ಹ ತರಬೇತಿ ಕೇಂದ್ರ. GTTC, Skill Today, Success Tomorrow.